ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆಲಿಲ್ಲ. ಒಂದು ಆ ಮಹಾಪುರುಷರನ್ನೇ ನೋಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಬಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡೋದು, ಅಥವಾ ಕೆಲವರು ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಪೂಜೆ ಮಾಡಕ್ ಬಂದಿರೋ ಅಭಿಮಾನಿಗಳಿದ್ದಾರೆ. ಅವ್ರಿಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅದೆಲ್ಲ ಅಂದಾಗ ನಾವು ಆತ್ಮಪೂರ್ವಕವಾಗಿ ಅದೆಲ್ಲ ಅವ್ರ ಪಾದಕ್ಕೆ ಅರ್ಪಣೆ ಅಂತ ನಾವು ನಾನು ಬರಲ್ಲ ಬೇಷ್ರೆ. ಅವತ್ತು ನಿಮ್ಮ ಮಾತನ್ನು ಕೇಳಿ ಅಲುಮೇಲು ನಾನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲುಮೇಲು ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ಟ್ರೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲುಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ನಿಮ್ಮ ಮಾತನ್ನು ಕೇಳಿ ನಾನೀಗ ಮಾರ್ಕೆಟ್ನ ದೂರ ಮಾಡ್ಕೊಂಡು ಅವಳು ವೇಷ ಮಾಡ್ಬೇಕೇನು? ನಾನ್ ಬರಲ್ಲ ಮೇಷ್ಟ್ರೆ, ನಾನ್ ಬರಲ್ಲ ಮೇಷ್ಟ್ರೆ. ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನೋಡ್ತಾ ಇದ್ರಲ್ಲ, ವಿಷ್ಣುವರ್ಧನ್ ಅಪ್ಪಾಜಿ ಅವರು. ನಮ್ಗೆ ಅವ್ರ ಜೊತೆ ಪಕ್ಕದಲ್ಲಿ ಕುತ್ಕೊಳ್ಳೋ ಅಂತ ಯೋಗ ಸಿಕ್ಕಿರ್ಲಿಲ್ಲ. ಕೊನೆ ಪಕ್ಷ ಜೂನಿಯರ್ ವಿಷ್ಣುವರ್ಧನ್ ಸರ್, ಇವ್ರ ಹೆಸರು ತಿಳ್ಕೊಳ್ಳೋಣ, ಮತ್ತೆ ಇವರು ಯಾವಾಗ್ಲಿಂದ ವಿಷ್ಣುವರ್ಧನ್ ಸರ ಅಭಿನಯನ ಮಾಡ್ತಾ ಇದ್ದಾರೆ, ಮತ್ತೆ ಇವರ ವೃತ್ತಿ ಬಗ್ಗೆ, ಅಂದ್ರೆ ಇವರೇನು ನಿಜ ವೈಯಕ್ತಿಕವಾಗಿ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಆಕ್ಚುಲಿ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನೋಡುವ ಅಷ್ಟೇ ಖುಷಿ ಆಯ್ತು. ಯಾಕಂದ್ರೆ ಅವ್ರನ್ನಂತೂ ನಾನು ಈ ತರ ಕುತ್ಕೊಂಡು ಸಂದರ್ಶನ ಮಾಡಕ್ಕಂತೂ ಆಗ್ಲಿಲ್ಲ, ಮತ್ತೆ ಅದು ಸಾಧ್ಯನೂ ಇಲ್ಲ ಬಿಡಿ, ಅವರು ದೇವರು. ಸರ್, ಇವಾಗ ನೀವು ವಿಷ್ಣುವರ್ಧನ್ ಸರ್ ಆಗಿ ಅಭಿನಯಿಸಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಸರ್, ಮೂಲತಃ ಇದ್ರ ಬಗ್ಗೆ ಮೊದಲೇ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಮೊದಲಿಗೆ ನಿಮ್ಮೆಲ್ಲ ಮಾಧ್ಯಮ ವಾಹಿನಿಯರಿಗೆ ನಾನು ಹೃದಯಪೂರ್ವಕದ ವಂದನೆಗಳ ಅರ್ಪಿಸುತ್ತಾ, ಮೂಲತಃ ನಾನು ವೃತ್ತಿರಂಗ ಭೂಮಿ ಕಲಾವಿದ. ನನ್ನ 3 ತಲೆಮಾರದಿಂದಲೂ ನಾವು ನಾಟಕದ ಕಂಪನಿಗಳಲ್ಲಿ ಬದುಕನ್ನ ಕಟ್ಕೊಂಡ್ ಬಂದಿರೋರು, ಇದರಲ್ಲೇ ಬದುಕನ್ನ ನಡೆಸ್ತಾ ಇರೋರು ಕೂಡ ಹೌದು ಈಗ ವೃತ್ತಿರಂಗ ಭೂಮಿ. ಸೊ ನಮ್ಮ ವೃತ್ತಿರಂಗ ಭೂಮಿಯಲ್ಲಿ ನಮ್ಮದೇ ಆದಂತ ಕೆಲವೊಂದು ಪಾತ್ರಗಳನ್ನ ಕೊಡ್ತಾ ಬರ್ತಾ ಇದ್ರು ನಮ್ಗೆ. ಆ ನಾಟಕದಲ್ಲಿ ಎಲ್ಲಾ ಪಾತ್ರಗಳು ಮಾಡ್ತಿದ್ವಿ. ಹಾಸ್ಯ, ವಿಲನ್, ಹೀರೋ, ಹೀಗೆಲ್ಲ ಪಾತ್ರಗಳು ಮಾಡ್ತಾನೆ ಇರ್ತಿದ್ವಿ. ನಮ್ಮ ಕೆರಿಯರ್ನಲ್ಲಿ, ನಮ್ಮ ವೃತ್ತಿಲಿ ಏನಾದ್ರೂ ಒಂದು ಬೆಳವಣಿಗೆ ಮಾಡ್ಕೋಬೇಕಂತಕ್ಕಂಥ ಸಂದರ್ಭಗಳು ಇದ್ವು. ಆ ಸಂದರ್ಭ ಬಂದಾಗ ನನ್ನ ಗುರುಗಳಾಗಿರ್ತಕ್ಕಂಥ ನಾದೇ ನರಸಿಂಹ ಮೂರ್ತಿಗಳು ಅಂತ ಇದ್ದಾರೆ. ಅವರು ನನಗೆ ನಿಮ್ಮ ಹಾವ ಭಾವ ಅಭಿನಯ ಎಲ್ಲ ವಿಷ್ಣುಜಿಯವ್ರ ಹೋಲಿಕೆ ಆಗತ್ತೆ, ನೀವು ಅದನ್ನ ಅನುಕರಣೆ ಮಾಡಿದ್ರೆ ಬಹಳ ಚೆನ್ನಾಗಿ ಯಶಸ್ಸು ಸಿಗತ್ತೆ ಅಂತ ಅವ್ರು ಹೇಳಿದ ಮೇಲಿಂದ ನಾನು 99 ಎಂಡಿಂದ ಶುರು ಮಾಡ್ಕೊಂಡೆ. ನಾನು ನನ್ನ ಡ್ರಾಮಾಗಳಲ್ಲಿ ನನಗೆ ಬರ್ತಕ್ಕಂಥ ಪಾತ್ರಗಳನ್ನೆಲ್ಲ ವಿಷ್ಣುಜಿಯವ್ರ ಹೋಲಿಕೆಯಲ್ಲಿ ಶುರು ಮಾಡೋದು. ಯಾಕಂದ್ರೆ ಆ ವಿಷ್ಣುಜಿಯವರ ಆ ಪಾತ್ರಗಳು ಯಾವ್ದೋ ಮಾಡದಿರೋದು. ನಮ್ಮ ನಾಟಕದ ಕಂಪನಿಯಲ್ಲಿ ಬರ್ತಕ್ಕಂಥ ಕಥೆಯಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರವನ್ನ ಅದನ್ನ ವಿಷ್ಣುಜಿಯವ್ರು ಮಾಡಿದ್ರೆ ಹೇಗ್ ಮಾಡ್ತಿದ್ರು ಅದನ್ನ ಇಮ್ಯಾಜ್ ಇಟ್ಕೊಂಡು ಆ ಪಾತ್ರವನ್ನ ಅದನ್ನಾಗಿ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಈ ಜರ್ನಿ ಹೀಗೆ ಶುರು ಆಯ್ತು, ಜರ್ನಿ ನಮ್ದು. ಅಂದ್ರೆ ನೀವು ಅಲ್ಲಿ ಬರ್ತಕ್ಕಂಥ ಪಾತ್ರನೇ ವಿಷ್ಣುವರ್ಧನ್ ಸರ್ ಮಾಡಿದ್ರೆ ಹೇಗಿರುತ್ತೆ ಅದನ್ನ ಮಾಡ್ಕೊಂಡು ಆ ಶೈಲಿಯಲ್ಲಿ ಆ ಪಾತ್ರ ವಿಷ್ಣುಜಿಯವ್ರು ಕೊಟ್ಟಿದ್ರೆ ಹೇಗ್ ಮಾಡಿರ್ತಿದ್ರು ಅನ್ನೋ ಕಲ್ಪನೆ ಇಟ್ಕೊಂಡು ನಾನು ಆ ಪಾತ್ರಗಳನ್ನ ವಿಷ್ಣುಜಿಯವ್ರ ಶುರು ಮಾಡ್ಕೊಂಡ್ಬಂದು ಅಲ್ಲಿಂದ ಅದೇ ಅನುಕರಣೆ ಶುರು ಆಯ್ತು, ಕಂಟಿನ್ಯೂಟಿ ಅಂತ. ಸರ್, ಇವಾಗ ನೀವು ವಿಷ್ಣುವರ್ಧನ್ ಸರ್ ಆಗಿ ಅಭಿನಯಿಸ್ತಾ ಇದ್ರಿ, ಅಂದ್ರೆ ಅವರ ಅನುಕರಣೆಗಳನ್ನ ಇದಾಗ್ಬೋದು. ನೀವು ಹೊರಗಡೆ ಜನಗಳ ಜೊತೆ ಹೋದಾಗ, ಈಗ ನೀವು ಈ ಗೆಟಪ್ ಅಲ್ಲಿ ಹೋದಾಗ ಅವ್ರಿಗೆ ಕೊಡ್ತಕ್ಕಂಥ ಪ್ರೀತಿ ನಿಮಗೆ ಸಿಗುತ್ತಾ? ಅಯ್ಯೋ, ಮತ್ತು ಇದ್ರಲ್ಲಿ ಒಂದನ್ನ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. ನಾನು ವಿಷ್ಣುಜಿಯವರ ಅಭಿನಯನ ಮಾಡ್ತಾ ಇದ್ದೀನಲ್ಲ, ಇದುವರೆಗೂ ಅವರ ವ್ಯಕ್ತಿತ್ವಕ್ಕೆ, ಅವರ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಎಲ್ಲೇ ವೇದಿಕೆ ಹತ್ರ ಹೋಗುವಾಗ ನಾನು ಈ ತರ ಇರಲ್ಲ. ನಾನು ಮೇಕಪ್ ತೆಗೆದ್ಮೇಲೆ ನನ್ನನ್ನು ಯಾರು ಗುರ್ತೇ ಹಿಡಿಯಲ್ಲ, ಆ ರೀತಿಯಲ್ಲಿ ನಾನು ಇರ್ತೀನಿ. ವೇದಿಕೆಗೆ ಹೋಗುವಾಗ ಮಾತ್ರ ಅವ್ರ ರೀತಿಯ ವೇಷಭೂಷಣದಲ್ಲಿ ನಾನು ಸಿದ್ಧನಾಗಿರ್ತೀನಿ. ಆ ಸಿದ್ಧತೆ ಮಾಡ್ಕೊಂಡು ಹೋದಾಗ ವಿಷ್ಣುಜಿ ಅಪ್ಪಾಜಿಯವ್ರ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಇದೆ ಅಂತಂದ್ರೆ, ಅವ್ರನ್ನ ಸ್ಕ್ರೀನಲ್ಲಿ ಅಷ್ಟೇ ನೋಡಿದ್ದಾರೆ. ಬೆಂಗಳೂರು ನಗರ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಅವ್ರು ಹೇಗಿರ್ತಾರೆ ಏನನ್ನೋದು ಗೊತ್ತಿಲ್ಲ. ಅಂತ ಕಾಡು ಹಳ್ಳಿಗಳಲ್ಲಿ ಇದ್ದವರು ಆ ಸ್ಕ್ರೀನಲ್ಲಿ ನೋಡಿ ಅದೆಂಥ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ಅವ್ರನ್ನ ದೇವ್ರಂತ ಪೂಜೆ ಮಾಡ್ತಾರೆ. ಅಂತ ಅಭಿಮಾನಿಗಳು ಎಲ್ಲ ಕಡೆಗಳು, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಬಹಳ ಕಡೆಗಳೇ ಓಡಾಡಿದಿರಲ್ಲ, ಅವ್ರ ಅಷ್ಟು ಪೂಜನೆ ಭಾವನೆಯಲ್ಲಿ ಈಗಲೂ ಕೂಡ ಕಾಣ್ತಾ ಇದ್ದಾರೆ. ಬಹಳಷ್ಟು ಅಭಿಮಾನಿಗಳು ಕೆಲವರು ತಮ್ಮ ಜಮೀನಿನಲ್ಲಿ, ತಮ್ಮದೇ ಸ್ವಂತ ಜಮೀನಲ್ಲಿ ತಮ್ಮದೇ ಹಣವನ್ನ ಮಾರಾಟ ಮಾಡಿ ಅವರ ಸ್ಟ್ಯಾಚ್ಯೂನ ಕಟ್ಟಿಸಿ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಅಭಿಮಾನಿಗಳನ್ನ ನಾನು ನೋಡಿದ್ದೀನಿ. ಅಷ್ಟು ಪೂಜನೆ ಭಾವನೆಯಿಂದ ನೋಡ್ತಾರೆ. ಅಂತ ಮಹಾನ್ ವ್ಯಕ್ತಿಯ ಅನುಕರಣೆನ ನಾವು ಮಾಡಂತ ಸುಯೋಗ ನಮಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಳ್ತೀನಿ. ಇದಕ್ಕೆ ಮೂಲ ಕಾರಣ ನನ್ನ ಆರಾಧ್ಯ ದೈವ, ನಮ್ಮ ಕಲಾವಿದರಿಗೆಲ್ಲ ಆರಾಧ್ಯ ದೈವ, ಗದುಗಿನ ಗಾನಯುಗ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಆಶೀರ್ವಾದವೇ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡ್ಬರಕ್ಕೆ ಸಾಧ್ಯ ಆಗಿರುತ್ತೆ.
ಸರ್ ಈಗ ಅವ್ರ ಜನಗಳು ನಿಮ್ಮನ್ನ ರಿಯಾಕ್ಟ್ ಮಾಡಿದಾಗ ಹಾ. ಹೇಗೆ ನಡೆಸ್ಕೋತಾರೆ ನಿಮ್ಮನ್ನ ಅಲ್ಲಿ? ಅಯ್ಯೋ, ನನ್ ಎಷ್ಟು ಸರ್ತಿ ನಮ್ಗೆ ತುಂಬಾ ನಾಚಿಕೆ ಆಗತ್ತೆ. ಅವ್ರು ಬಂದು ಆ ಮಹಾಪುರುಷರನ್ನೇ ನೋಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಬಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡೋದು, ಅಥವಾ ಕೆಲವರು ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಪೂಜೆ ಮಾಡಕ್ ಬಂದಿರೋ ಅಭಿಮಾನಿಗಳಿದ್ದಾರೆ. ಅವ್ರಿಲ್ಲ ಅಂತ ನಾವು ಅನ್ಕೊಂಡಿಲ್ಲ. ಅದೆಲ್ಲ ಅಂದಾಗ ನಾವು ಆತ್ಮಪೂರ್ವಕವಾಗಿ ಅದೆಲ್ಲ ಅವ್ರ ಪಾದಕ್ಕೆ ಅರ್ಪಣೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದು ನಮಗಲ್ಲ, ಅವ್ರಿಗೆ ಸಿಗ್ಬೇಕಾಗಿದ್ದಂತ ಗೌರವ. ಅವ್ರಿಗೆ ಅರ್ಪಣೆ. ಅವರು ಇಲ್ಲಿ ಜಯಶ್ರೀ ರಾಜುಗೆ ಯಾರು ಮಾಡ್ತಿಲ್ಲ, ಆ ಅವ್ರ ವೇಷದಲ್ಲಿ ಇದ್ದಂತ ಅವ್ರಿಗೋಸ್ಕರ ಮಾಡ್ತಿದ್ದಾರೆ. ನಾ ಇದೆಲ್ಲ ಅವ್ರಿಗೆ ಅರ್ಪಿತ ಅಂತ ಹೇಳ್ಕೊಂಡು ನಾವು ಯಾವತ್ತೂ ಅದನ್ನ ಆರಾಧನೆ ಮಾಡ್ತಾ ಬಂದಿದ್ವಿ ಇದುವರೆಗೂ ಕೂಡ. ಅಪ್ಪಾಜಿ ಅವ್ರನ್ನೆಲ್ಲ ಭೇಟಿ ಆಗಿದ್ರ? ಇಲ್ಲ, ನನ್ಗೆ ಅವ್ರನ್ನ ನೋಡ್ಬೇಕಂತಕ್ಕಂಥದ್ದು ಬಹಳ ಅದಮ್ಯವಾದ ಆಸೆ ಇತ್ತು. ಆದ್ರೆ ನನ್ಗೆ ನನ್ನ ವೇಷಭೂಷಣದಲ್ಲಿ ಯಾವ್ದಾರ ವೇದಿಕೆಯಲ್ಲಿ ಅವ್ರು ಸಿಗಬಹುದು ಅಂತ ನಾನು ಕಾಯ್ತಾ ಬಂದೆ. ನಾನಾಗಿ ಯಾವತ್ತೂ ಹೋಗ್ಲಿಲ್ಲ ಅಲ್ಲಿಗೆ. ವೇದಿಕೆಯಲ್ಲಿ ಸಿಗಂತ ಸಂದರ್ಭ ಬರ್ಬೋದು ಅಂತ ನಾನು ತುಂಬಾ ಕಾದೆ. ಆ ಸಂದರ್ಭ ಎಲ್ಲೂ ಬರಲಿಲ್ಲ. ಆದ್ರೆ ಅಮ್ಮವ್ರು ಸಿಕ್ಕಿದ್ದಾರೆ, ಭಾರತಿ ಮೇಡಮ್ ಅವರು ಸಿಕ್ಕಿ ಇಲ್ಲೇ ಜಿಂಕೆ ಪಾರ್ಕ್ ಅಂತ ಇದೆ ಚಾಮರಾಜಪೇಟೆಯಲ್ಲಿ, ಅಲ್ಲಿ ವಿಷ್ಣು ಅಭಿಮಾನಿ ಸಂಘದವರು ಒಂದು ಕಾರ್ಯಕ್ರಮ ಇಟ್ಟಾಗ ಅಮ್ಮವರು ಬಂದಿದ್ರು, ನನ್ನನ್ನು ಕರೆಸಿದ್ರು. ನನ್ನ ಕಾರ್ಯಕ್ರಮ ನೋಡಿ ವೇದಿಕೆಯಲ್ಲಿ ನನ್ನನ್ನ ಪ್ರೀತಿಯಿಂದ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಬಹಳ ಕೂಡ ಮೆಚ್ಕೊಂಡಿದ್ದಾರೆ ಕೂಡ ಅವರು. ಅವ್ರ ಜೊತೆಗೆ ಒಂದು ಸಣ್ಣ ಪಾತ್ರ, ಅವರೊಟ್ಟಿಗೆನೆ ಆ ಒಂದು ಪಾತ್ರ ಮಾಡ್ತಕ್ಕಂಥ ಸುಯೋಗ ನನಗೆ ಸಿನಿಮಾದಲ್ಲೇ ಒಂದು ಸಿಕ್ತು. ರಾಜ ಸಿಂಹ ಅಂತಕ್ಕಂಥ ಸಿನಿಮಾದಲ್ಲಿ ಅನಿರುದ್ಧ್ ಅವರು ಅವ್ರ ಮಗನ ಪಾತ್ರ ಮಾಡಿದ್ದಾರೆ. ನನಗೆ ಅವರ ತಂದೆ ಪಾತ್ರದಲ್ಲಿ ಒಂದು ಸಣ್ಣದಾದ ಒಂದು ಅವಕಾಶವನ್ನ ಒದಗಿಸ್ಕೊಟ್ರು ನನಗೆ ಆ ಟೈಮಲ್ಲಿ. ಸರ್ ನಿಮ್ಮನ್ನ ನೋಡಿ ಅವರು ಏನ್ ರಿಯಾಕ್ಟ್ ಮಾಡಿದ್ರು? ಅವ್ರ ಮುಂದೇನಾದ್ರು ಅವರು ಅಭಿನಯ ಮಾಡಿದ್ರ? ಇಲ್ಲ ಆ ತರದ್ದು. ಯಾಕಂದ್ರೆ ಅವ್ರು ಅಷ್ಟು ತುಂಬಾ ಅದನ್ನ ಹೇಳಿದಲ್ಲ, ಬಹಳ ಗೌರವವಾಗಿರ್ತಕ್ಕಂಥದ್ದು ಈ ವಿಷಯ. ನಾನು ನಿಮ್ಗೆ ಆಗ್ಲೇ ಒಂದು ಮಾತು ಹೇಳಿದೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಯಲ್ಲಿ ನಾನು ನಡ್ಕೋಬೇಕು ಅಂತ. ಆ ವೇಷಭೂಷಣ ಹಾಕೊಂಡಾಗ ವೇದಿಕೆಗೆ ಮಾತ್ರ ನಾನು ಸೀಮಿತನಾಗಿರ್ತೀನಿ. ವೇದಿಕೆ ಕೆಲಸ ಮುಗಿದ್ಮೇಲೆ ಜಯಶ್ರೀರಾಜು ಆಗಿ ನಾನು ಇರ್ತೀನಿ ಹೊರತು ಅಲ್ಲಿ ವಿಷ್ಣುಜಿಯವರ ಅಂತ ರೀತಿಯಲ್ಲಿ ನಾನು ಇರಲ್ಲ. ನಾನು ಅದನ್ನ ಎಲ್ಲೂ ಕೂಡ ನಾನು ಅದನ್ನ ಮಾಡ್ಕೊಂಬುದಿಲ್ಲ. ಅಲ್ಲಿನೂ ಅಷ್ಟೇ, ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದಾಗ ಆ ಪಾತ್ರ ಸನ್ನಿವೇಶ ಬಂದಾಗ ಅಷ್ಟೇ ಮಾಡ್ಕೊಂಡು ಮತ್ತೆ ನಮ್ಮ ಪಾಡಿಗೆ ನಾವು ಇರ್ತಿದ್ದೇವೆ, ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಆ ತರ ಅದೆಲ್ಲೂ ನನಗೆ, ಯಾಕಂದ್ರೆ ಆತರ ಮುಂದುವರೆದು ಏನು ಅಭಿನಯ ಅಲ್ಲೆಲ್ಲ ಮಾಡೋಂಥದ್ದು ಮಾಡೋಂಥದ್ದಲ್ಲ. ಅದು ಆಭಾಸ ಮಾಡಬಾರ್ದು ಅನ್ನೋ ಉದ್ದೇಶ, ಅದು ಆಭಾಸಕ್ಕೂ ಕಾರಣ ಆಗಬಾರ್ದು ಅಂತ. ಬಟ್ ನನ್ನ ಕಾರ್ಯಕ್ರಮನ ವೇದಿಕೆಯಲ್ಲಿ ನೇರವಾಗಿ ನೋಡಿದ್ದಾರೆ, ನೇರವಾಗಿ ಕಾರ್ಯಕ್ರಮ ನೋಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಮೇಡಮ್ ಅವರು. ಓಕೆ ಸರ್, ವಿಷ್ಣುಜಿ ಅವ್ರದ್ದು ಯಾವ್ದಾದ್ರು ಒಂದೆರಡು ಡೈಲಾಗ್ ಹೇಳಿದ್ರೆ? ಖಂಡಿತ. ಯಾಕಂದ್ರೆ ಅಂತ ಮಹಾಪುರುಷರ ಒಂದು ಸಂಭಾಷಣೆ ಕೇಳ್ಬೇಕಂತ ಪ್ರತಿಯೊಬ್ಬರಲ್ಲೂ ಅದು ಒಂದು ಆದ್ಯಮ ಇರುತ್ತೆ. ಸೊ ಹಾಗಾಗಿ ಅವ್ರದೇ ಆದಂತ ಒಂದು ಚಿತ್ರದ ಒಂದು ಸಂಭಾಷಣೆನ ನಾನು 2 ಧ್ವನಿಯ ಪರಿಚಯ ಮಾಡ್ಕೊಡ್ತೀನಿ. 1972ನೇ ಇಸ್ವಿಲಿ ಅವರ ಧ್ವನಿ ಹೇಗಿತ್ತು, 2004 ನಂತರದಲ್ಲಿ ವಿಷ್ಣುಜಿಯವರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದರ 2 ಝಲಕನ್ನ ತೋರಿಸ್ತೀನಿ. 72ನೇ ಇಸ್ವಿಗೂ 2004ಕ್ಕೂ ಸುಮಾರು ಒಂದು 30 ವರ್ಷಗಳ ಕಾಲ ಅಂತರ ಇದೆ. ಅಂತರದಲ್ಲಿ ಹೇಗೆ ಬದಲಾಗಿತ್ತು ಅನ್ನೋದನ್ನ ನಾನು ಝಲಕನ್ನ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ 72ನೇ ಇಸ್ವಿ ಒಂದು ಧ್ವನಿ. ನಾನು ಬರಲ್ಲ ಬೇಶ್ರೆ, ಅವತ್ತು ನಿಮ್ಮ ಮಾತನ್ನು ಕೇಳಿ ಅಲುಮೇಲು ನಾನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲುಮೇಲು ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ಟ್ರೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲುಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ನಿಮ್ಮ ಮಾತನ್ನು ಕೇಳಿ ನಾನೀಗ ಮಾರ್ಕೆಟ್ನ ದೂರ ಮಾಡ್ಕೊಂಡು ಅವಳು ವೇಷ ಮಾಡ್ಬೇಕೇನು? ನಾನ್ ಬರಲ್ಲ ಮೇಷ್ಟ್ರೆ, ನಾನ್ ಬರಲ್ಲ ಮೇಷ್ಟ್ರೆ. ನನ್ನ ಚಾಮಿ ಮಿಸ್ಟ್ರು ನಾನೇ ಕೊಂದ್ಬಿಟ್ಟೆ. ನಮ್ದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ಗ್ರೆಟ್ ನೀನು ನನ್ನ ಜೊತೆ ಬರ್ತೀಯಾ? ನಾನು ನನ್ನ ಚಾಮಿ ಮೇಷ ಜಾಗಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಮೇಷೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದ್ರೆ ಒಬ್ನೆಲ್ಲ, ಮಾರ್ಗ್ರೆಟ್ ಜೊತೆಲಿ. ಇದು 72ನೇ ಇಸ್ವಿ ಧ್ವನಿ ಆಯ್ತು. 2004 ನಂತರದಲ್ಲಿ ಅವರ ಧ್ವನಿ ಹೇಗೆ ಬದಲಾಗಿತ್ತು ಅನ್ನೋದು ಜಲಕು. ಈಗ ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆಯಲ್ಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಒಂದೇ ಸರಿ ಶಿಕ್ಷೆ ನೀಡುತ್ತೆ, ಆದ್ರೆ ಈ ಕದಮಲು ಕೋರ್ಟಲ್ಲಿ ಹಾಕಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು. ಇವನೇನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ದಟ್ ಈಸ್ ಕದಂಬ. ಹಾ.